ಶ್ರೀಮಂತ ಪಾಟೀಲ ಜನ್ಮದಿನದ ಅಂಗವಾಗಿ 10,000ಕ್ಕೂ ಹೆಚ್ಚು ಜನರಿಂದ ಆರೋಗ್ಯ ತಪಾಸಣೆ. ಮಾಜಿ ಸಚಿವ ಶ್ರೀಮಂತ ಪಾಟೀಲರ 70ನೇ ಜನ್ಮದಿನದ ಅಂಗವಾಗಿ ಶ್ರೀಮಂತ ಪಾಟೀಲ ಫೌಂಡೇಶನ್ ಸಹಯೋಗದಲ್ಲಿ ಅಥಣಿ ಶುಗರ್ಸ್ ಆವರಣದಲ್ಲಿ ಆಯೋಜಿಸಿದ ಮಹಾ ಆರೋಗ್ಯ ಶಿಬಿರದಲ್ಲಿ 10,000ಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಲಾಭ ಪಡೆದುಕೊಂಡರು ಎಂದು ಶ್ರೀಮಂತ ಪಾಟೀಲ ಫೌಂಡೇಶನ್ ಸಂಘಟಕ ಸಚಿನ್ ದೇಸಾಯಿ ಹಾಗೂ ಅಬ್ದುಲ್ ಗಡ್ಡೇಕರ ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅಥಣಿ ಶುಗರ್ಸ್ ಆವರಣದಲ್ಲಿ ಆಯೋಜಿಸಿದ 2 ದಿನಗಳ ಮಹಾ ಆರೋಗ್ಯ ಮೇಳದ ಮುಕ್ತಾಯದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಣ್ಣು ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಮಾಡಿಕೊಂಡ 500ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಚಸ್ಮಾ ವಿತರಿಸಲಾಯಿತು. ಇನ್ನುಳಿದ 400ಕ್ಕೂ ಹೆಚ್ಚು ಜನರಿಗೆ ಶಸ್ತ್ರಚಿಕಿತ್ಸೆಗಾಗಿ ಶಿಫಾರಸು ಮಾಡಲಾಗಿದೆ. ಸಾಂಗಲಿಯ ಉಷಾ ಖಾಲ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 2,000ಕ್ಕೂ ಹೆಚ್ಚು ಜನ ಪಾಲ್ಗೊಂಡು ಲಾಭ ಪಡೆದುಕೊಂಡರು. ಈ ಪೈಕಿ 700ಕ್ಕೂ ಹೆಚ್ಚು ಹೃದಯ ಸಂಬಂಧಿತ ಇಸಿಜಿ, ಎಂಜಿಯೋಗ್ರಾಫಿ, ಎಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿ ಸೇರಿದಂತೆ ಚಿಕ್ಕ ಮಕ್ಕಳ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಶಿಫಾರಸು ಮಾಡಲಾಯಿತೆಂದು ಹೇಳಿದರು. ಅಥಣಿ ಶುಗರ್ಸ್ ಆವರಣದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಜನ ಮತ್ತು ಅವರ ಮಾಲೀಕತ್ವದ 5 ಸಕ್ಕರೆ ಕಾರ್ಖಾನೆಗಳಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಸುಮಾರು 1,200 ಜನ ಸ್ವಯಂ ಪ್ರೇರಣೆ ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಶ್ರೀಮಂತ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇದು ಅವರ 70ನೇ ಹುಟ್ಟುಹಬ್ಬ. ಇದರ ಪ್ರಯುಕ್ತವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಸುಮಾರು 10 ವರ್ಷದಿಂದ ಈ ಒಂದು ಮಹಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಬೃಹತ್ ಮಹಾ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಆ ಬೃಹತ್ ಮಹಾ ಆರೋಗ್ಯ ಶಿಬಿರದಲ್ಲಿ ಸುಮಾರು ನಿನ್ನೆ ಹುಟ್ಟುಹಬ್ಬ ಇತ್ತು, 31ನೇ ತಾರೀಕು. ಆದರೂ ಸುಮಾರು 5,000ರಿಂದ 7,000 ಜನ ಈ ಒಂದು ಮಹಾ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದರು. ಅದೇ ರೀತಿ ಇವತ್ತು ಕೂಡ ಸುಮಾರು 3,000ರಿಂದ 4,000 ಜನ ಈ ಮಹಾ ಆರೋಗ್ಯ ಶಿಬಿರದಲ್ಲಿ ಲಾಭವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಣ್ಣಿನ ಹಾಸ್ಪಿಟಲ್ ಆದಂತಹ ನಂದಾದೀಪ್ ಹಾಸ್ಪಿಟಲ್ ಅವರು ಬಂದು ಸುಮಾರು 2,000ಕ್ಕಿಂತ ಹೆಚ್ಚು ಜನರ ಕಣ್ಣ ಪರೀಕ್ಷಣೆ ಮಾಡಿ ಅವರಿಗೂ ಕೂಡ ಉಚಿತ ರೀತಿಯಲ್ಲಿ ಚಸ್ಮಾ ಉಚಿತವನ್ನು ನೀಡಿದ್ದಾರೆ. ಆಪರೇಷನ್ ರೆಫರ್ ಆದವ್ರನ್ನ ಆಪರೇಷನ್ ಕೂಡ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಮಾಡಿಕೊಡಲಿದ್ದೇವೆ. ಅದೇ ರೀತಿ ಸಾಂಗ್ಲಿಯ ಉಷಾಕಲ್ ಹಾಸ್ಪಿಟಲ್ ಸುಮಾರು 2,000ರಿಂದ 3,000 ಜನ ಈ ಉಷಾಕಲ್ ಹಾಸ್ಪಿಟಲ್ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಕೆಲವು ಜನ ಇಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಅನ್ನು ನೀಡಿದ್ದಾರೆ, ಕೆಲವರಿಗೆ ಮುಂದೆ ಟ್ರೀಟ್ಮೆಂಟ್ಗೋಸ್ಕರ ಮುಂದೆ ಉಷಾಕಲ್ಗೂ ರೆಫರ್ ಮಾಡಿದ್ದಾರೆ. ಅದೇ ರೀತಿ ದಾನದಲ್ಲಿ ಶ್ರೇಷ್ಠ ದಾನವಾದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು 500ರಿಂದ 700 ಜನ ರಕ್ತದಾನದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶ್ರೀಮಂತ್ ಪಾಟೀಲ್ ನಮ್ಮ ಕಾರ್ಖಾನೆಯ ಚೇರ್ಮನ್ ಆದಂಥ ಅವರ 70 ವರ್ಷದ ಹುಟ್ಟುಹಬ್ಬ ಆಚರಣೆ ಇತ್ತು. ಅದರ ಪ್ರಯುಕ್ತವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ನಮ್ಮ ಕಡೆ ನೇತ್ರ ಪರೀಕ್ಷಣೆಗೋಸ್ಕರ ನಮ್ಮನ್ನ ಇದು ಮಾಡಕ್ಕೆ ಅಂದ್ರೆ ಆಯೋಜನೆಗೂ ನೇಮಿಸಿದ್ರು. ಅದರಲ್ಲಿ ಒಂದು 1,200ವರೆಗೆ ದಾನಿಗಳು ಬಂದು ಚೆಕ್ ಮಾಡಿಸ್ಕೊಂಡಾರೆ. ಅದರಲ್ಲಿ ಒಂದು 200ರಿಂದ 300ವರೆಗೆ ಅವರಿಗೆ ನಾವು ಸ್ಪೆಕ್ಟ್ಗಳನ್ನು ಕೊಟ್ಟಿದ್ದೀವಿ. ಒಂದು 300 ಆಪರೇಷನ್ಗಳನ್ನು ಹೇಳಿದ್ದಾರೆ. ಆ ಆಪರೇಷನ್ಗಳನ್ನು 2-3 ದಿವಸದಲ್ಲಿ ಎಲ್ಲ ಕಣ್ಣಿನ ಪರದೆಗಳ ಆಪರೇಷನ್, ಮೋತಿಬಿಂದು ಆಪರೇಷನ್ ಇವನ್ನುಗಳು ಮಾಡ್ಕೋತೀವಿ ನಾವು. ಇದು ಲೋಕಲ್ ಆದಂಥ ಎಲ್ಲ ಜನರಿಗೋಸ್ಕರ ಬಹಳ ಒಂದು ಚೆನ್ನಾಗಿ ಆಗಿದೆ ಇದು. ಯಾಕಂದ್ರೆ ಚೇರ್ಮನ್ ಸಾಹೇಬ್ರದ 10 ವರ್ಷಗಳಿಂದ ಇದು ನಮ್ಮ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಜನರಿಗೋಸ್ಕರ ಒಂದು ಬಡ ಜನರಿಗೆ ಹೆಲ್ಪ್ಗೋಸ್ಕರ ಮಾಡ್ತಾರೆ ಇದನ್ನು. ಹೀಗಾಗಿ ಅವ್ರಿಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಉಚಿತ ಆರೋಗ್ಯ ಶಿಬಿರ ನಡೆಸಿಕೊಟ್ಟ ಸಾಂಗಲಿಯ ಉಷಾ ಕಾಲ ಮತ್ತು ನಂದಾದೀಪ ಆಸ್ಪತ್ರೆಯ ಸಿಬ್ಬಂದಿ ಮಾತನಾಡಿ, ಜನನಾಯಕ ಶ್ರೀಮಂತ ಪಾಟೀಲ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ದೊಡ್ಡ ಪ್ರಮಾಣದ ಆರೋಗ್ಯ ಮೇಳ ಯಶಸ್ವಿಯಾಗಿದೆ ಎಂದ ಅವರು, ಕರ್ನಾಟಕದ ಗಡಿ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೇ ಮೊದಲ ಬಾರಿಗೆ ಆರೋಗ್ಯ ಶಿಬಿರವಾಗಿದೆ ಎಂದರು. ಜನ್ಮದಿನದ ಶುಭ ಕೋರಿದ 15,000ಕ್ಕೂ ಹೆಚ್ಚು ಜನ ಸ್ನೇಹ ಭೋಜನ ಸ್ವೀಕರಿಸಿದರು. नमस्कार. श्रीमंत पाटील फाउंडेशनच्या तर्फे सरांनी हेल्थ कॅम्प
ब्लड कॅम्प हे ऑर्गनाईज केल्याने आणि त्यांच्या स्टाफने पण व्यवस्थित प्रतिसाद दिला. उषाकाळ हॉस्पिटलची पुरीच टीम इथे येऊन काम करत होती आणि हे काम करत असताना त्यांचाही स्टाफ त्यांना ते पुरेपूर आम्हाला साथ देत होता, हेल्प करत होता. त्याबद्दल आमच्या हॉस्पिटलच्या तर्फे, उषाकाळ हॉस्पिटलतर्फे सतशा सर्वांचे आभार. श्रीमंतात्या पाटील यांच्या वाढदिवसानिमित्त आपण जो कॅम्प ठेवला होता त्यामध्ये नंदादीप डोळ्याचा दवाखाना सांगली यांच्यातर्फे डोळ्याचं चेकअप आपण करून घेतलं होतं. त्यामध्ये कमीत कमी 3 ते 3,500 पेशंटचं आपण तपासणी करून घेतलेली आहे. त्यामध्ये जे चष्मा म्हणजे आपल्याला लागणार आहे त्यासाठी आपल्या फाउंडेशनतर्फे ते मोफत आपण चष्म्याचं वाटप केलेलं होतं. तसंच आता मोतीबिंदू किंवा त्याबाबत ज्या लागणाऱ्या शस्त्रक्रियांच्या बाबतीत आपण जे काय तपासणी केली त्यामधले जे पेशंट होते त्यांना नंदादीप केअर फाउंडेशन सांगली आणि श्रीमंतात्या पाटील केअर फाउंडेशन यांच्यातर्फे जे आपण सुविधा देणार आहे त्यामध्ये काय होणार आहे की ಶ್ರೀಮಂತ ಪಾಟೀಲ ಫೌಂಡೇಶನ್ ಅಧ್ಯಕ್ಷ ಶ್ರೀನಿವಾಸ ಪಾಟೀಲ ಮಾರ್ಗದರ್ಶನದಲ್ಲಿ ಆಯೋಜಿಸಿದ್ದ ಮಹಾ ಆರೋಗ್ಯ ಶಿಬಿರವನ್ನ ಸಂಜಯ್ ಕುಮಾರ್ ಕಾಯಾಪುರಿ, ಆರ್ಎ ಲಟಿಕೆ, ಸೂರಜ್ ಪಾಟೀಲ, ಚಂದ್ರಕಾಂತ ಪಾಟೀಲ, ತಮ್ಮಣ್ಣ ಚೌಗುಲೆ, ಬಾಪು ಪಾಟೀಲ, ರಮೇಶ್ ಗೋಡ್ಸೆ, ನಾರಾಯಣ ಕಾಳೇಳಿ, ನಾಗೇಶ ಹಿಂಗಮೇರಿ, ವಿನಾಯಕ ಶಿಂದೆ, ರಾಜು ಮಾನಿ, ರಾಜು ಡೊಳ್ಳಿ, ಶೇಖರ ಕಿಣ್ಣಂಗೆ, ಅಭಿಜಿತಾ ಕಿತ್ತೂರಿ, ಕೃಷ್ಣ ಪಾಟೀಲ ಸೇರಿದಂತೆ ಅನೇಕರು ಸಂಘಟಿತರು ಉಪಸ್ಥಿತರಿದ್ದರು. ಸತೀಶ್ ಕೋಡಿ, ನ್ಯೂಸ್ ಪಾಸ್ಟ್ ಚಿಕ್ಕೋಡಿ.